ಕಮಿಂಗ್ ಟು ಟೇಕ್ ಇಟ್ ನಾವು. ಹಮೀದ್ ಮುಷ್ರೀಫ್ ಅವರಿಗೆ ಎಲ್ಲ ರೀತಿಯಿಂದ ಶಕ್ತಿಯನ್ನು ತುಂಬ್ತೀವಿ. ಅದು ಬೋರ್ಡ್ ಕಾರ್ಪೊರೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ರೀತಿಯ ಶಕ್ತಿಯನ್ನು ತುಂಬ್ತೀವಿ. R1 न्यूज़ में आपका स्वागत है. मैं आपके साथ फरहान नाज. ಆತ್ಮೀಯ ಸ್ನೇಹಿತರೆ, ಹಿರಿಯರು, ಇಂದು ನಾನು ಕರ್ನಾಟಕ ರಾಜ್ಯದ ಸಚಿವನಾಗಿ ಪ್ರಪ್ರಥಮ ಬಾರಿಗೆ ನಿನ್ನೆ ಸಾಯಂಕಾಲ ನನ್ನ ತವರು ಜಿಲ್ಲೆಯಾದಂಥ ಬಸವನಗುಡಿಗೆ ಪ್ರಪ್ರಥಮವಾಗಿ ಇವತ್ತು ಆಗಮಿಸಿ ಜಿಲ್ಲೆಯ ಜನರನ್ನು ಇವತ್ತು ದಿವಸ ಭೇಟಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಮತ್ತೆ ನಾಳೆ ನನಗೆ ಒಂದು ಸಭೆ ಇರೋದ್ರಿಂದ ನಾಳೆ ಬೆಳಗ್ಗೆ ಮತ್ತೆ ನಾವು ವಾಪಸ್ ಹೋಗಬೇಕಾಗಿದ್ದರೆ ಮಾಧ್ಯಮ ಸ್ನೇಹಿತರಿಗೆ ತಮ್ಮೆಲ್ಲರ ಜೊತೆನೂ ಕೂಡ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂಥೇಳಿ, ತಮ್ಮಿಂದು ಕೂಡ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬೇಕು ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದು. ತಾವು ಎಲ್ಲರೂ ಇದಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ. ವಿಶೇಷವಾಗಿ ಜಿಲ್ಲೆಯ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು, ನಾನೇನು 2013ರಿಂದ 2018ರವರೆಗೆ ಏನು ಬೃಹತ್ ನೀರಾವರಿ ಸಚಿವನಾಗಿದ್ದೆ, ಆ ಸಂದರ್ಭದಲ್ಲಿ ತಮ್ಮೆಲ್ಲರ ಸಲಹೆ ಸೂಚನೆಗಳು ಮತ್ತು ತಾವು ನೀಡಿರುವಂಥ ಒಂದು ಏನು ಸ್ಫೂರ್ತಿ ಏನಿದೆ, ಬೆಂಬಲ ಏನಿದೆ, ಇದರಿಂದ ನಾನು ಸ್ವಲ್ಪ ಮಟ್ಟಿಗೆ ಏನು ಈ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ತನ್ನ ಹಣೆಪಟ್ಟನ್ನು ಕಟ್ಕೊಂಡಿದ್ದೀವಿ. ಇದನ್ನು ಅಳಿಸಿ ಹಾಕಲಿಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆಯಂತೆ ಆ ಬೊಕ್ಸೆ ನೀರನ್ನು ಇವತ್ತು ಕೆರೆಗಳನ್ನ, ಹಳ್ಳಗಳನ್ನ ನಿರ್ಮಾಣ ಮಾಡುವ ಮೂಲಕ, ನೀರು ಕೊಡೋ ಮೂಲಕ, ಅಂತರ್ಜಲವನ್ನು ವೃದ್ಧಿ ಮಾಡುವ ಮೂಲಕ ಒಂದು ಹಂತದ ಜಿಲ್ಲೆಯ ಜನರ ಒಂದು ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾಗಿ ಶ್ರಮಿರ್ತೇನೆ. ಅದರಲ್ಲಿ ನಾವು ಕೂಡ ಭಾಳಷ್ಟು ನನಗೆ ಸಹಕಾರವನ್ನು ನೀಡಿದಿರಿ, ಬೆಂಬಲ ನೋಡಿದಿರಿ, ಜನರಿಗೆ ತಿಳಿಸುವಂಥ ಕೆಲಸ ಮಾಡಿದಿರಿ. ನಮಗೂ ಅನೇಕ ಸಲ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ರಿ. ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆ ಕೆಲಸ ನಿರಂತರವಾಗಿ ಮುಂದುವರಿತದೆ. ಇವತ್ತು ನಾನು ನೀರಾವರಿ ಸಚಿವನಾಗಿರಲಿಕ್ಕಿಲ್ಲ, ನನ್ನ ಇಚ್ಛೆನೂ ಕೂಡ ನಾನು ನೀರಾವರಿ ಸಚಿವನೇ ಆಗಬೇಕಂತಿತ್ತು. ಆದರೆ ಕಾರಣಾಂತರಗಳಿಂದ, ರಾಜಕೀಯ ಇದರಿಂದ ಇವತ್ತು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ, ಯಾವ ಖಾತೆ ಇವತ್ತು ಯಾರಿಗೆ ಕೊಡಬೇಕು ಅನ್ನೋದ್ರಿಂದ ಮುಖ್ಯಮಂತ್ರಿಗಳು ಪಕ್ಷ ನಿರ್ಧಾರ ಮಾಡಿದ ಮೇಲೆ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಈಗ ಬೃಹತ್ ಕೈಗಾರಿಕೆ. ಒಂದು ಕಡೆ ನೀರು, ಇನ್ನೊಂದು ಕಡೆ ಉದ್ಯೋಗ, ಈ ಎರಡೂ ಕೂಡ ಯಾವುದೇ ರಾಜ್ಯದ ಮುಂದಿರುವಂಥ ಒಂದು ಬೇಡಿಕೆಗಳು ಮತ್ತು ಸವಾಲುಗಳು. ಈ ದೃಷ್ಟಿಯಲ್ಲಿ ಒಂದು ಹೊಸ ಒಂದು ಸವಾಲನ್ನು ಸ್ವೀಕಾರ ಮಾಡಬೇಕು, ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಬೇಕು. ನನಗೂ ಬೇರೆ ಬೇರೆ ಇಲಾಖೆಗಳ ಭಾಳಷ್ಟು ಇಲಾಖೆಗಳ ಒತ್ತಡ ಇತ್ತು. ಮುಖ್ಯಮಂತ್ರಿಗಳು ಕೂಡ ನನಗೆ ನೋಡಪ್ಪ ಈ ಇಲಾಖೆನ ನೀವು ನಿರ್ವಹಿಸ್ತೀನಿ ನೋಡು ಅಂತೇಳಿ ನನಗೆ ಅನೇಕ ಸಲಹೆ ಸೂಚನೆಗಳು ಕೊಟ್ಟಿದ್ದರು. ಅದಾಗಿಯೂ ಕೂಡ ನಾನು ಬೃಹತ್ ಕೈಗಾರಿಕೆ ಇಲಾಖೆಯನ್ನು ತೆಗೆದುಕೊಂಡಿದ್ದೆ.
ಯಾಕಂದರೆ ಏನಾಗಿದೆ ಇವತ್ತು ಇಂಡಸ್ಟ್ರೀಸು ಕರ್ನಾಟಕ ಇವತ್ತೊಂದು ರಾಜ್ಯ ನಮ್ಮ ದೇಶದಲ್ಲಿ ಇವತ್ತೊಂದು ದಿವಸ IT BTಯಲ್ಲಿ ನಾವು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತು ದಿವಸ ನಾವು ನಂಬರ್ 1 ಆಗಿದ್ವಿ. ಇಡೀ ವಿಶ್ವ ನಮ್ಮ ಕಡೆ ನೋಡ್ತಾ ಇದೆ. ಅದು ಉತ್ಪಾದನೆ ಕ್ಷೇತ್ರ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ, ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಇನ್ನೂ ಭಾಳಷ್ಟು ಆಗಬೇಕಾಗಿ ಸಾಧನೆ ಮಾಡಬೇಕಾಗಿದೆ. ನಮಗಿಂತ ಅನೇಕ ರಾಜ್ಯಗಳು, ಚೆನ್ನೈ ಇವತ್ತೊಂದು ದಿವಸ, ತಮಿಳ್ನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಇನ್ನೂ ಅನೇಕ ರಾಜ್ಯಗಳು ಮ್ಯಾನುಫ್ಯಾಕ್ಚರಿಂಗಲ್ಲಿ ನಮಗಿಂತ ಸ್ವಲ್ಪ ಮುಂದೆ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೋ ಒಂದು ಅಡ್ವಾಂಟೇಜ್ ಇದೆ, ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಇದೆ. ಇಲ್ಲಿ ಜನ, ಇಲ್ಲಿಯ ವಾತಾವರಣ ಮತ್ತು ಏನು ಒಂದು ಸೌಹಾರ್ದತೆ ಇದೆ. ಆ ಕಾಸ್ಮೋಪಾಲಿಟನ್ ನೇಚರ್ ಅಂತೀವಿ ನಾವು. ಆ ಒಂದು ಒಳ್ಳೆಯದಾದಂಥ ಒಂದು ಇಕೋಸಿಸ್ಟಮನ್ನು ಇಲ್ಲಿ ಇವತ್ತು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನ್ಯಾಚುರಲ್ ಆಗಿ ಇವತ್ತು ಸಹ ಸ್ವಾಭಾವಿಕವಾಗಿ ಇವತ್ತು ಸಹ ಇದೆ. ಹೀಗಾಗಿ ಇನ್ನೂ ಹೆಚ್ಚು ಒತ್ತು ಕಟ್ಟನ್ನು ಕೊಡಬೇಕಾಗಿದೆ. IT BT ಇಂಡಸ್ಟ್ರೀಸು ಅವರು ಸ್ವಾಭಾವಿಕವಾಗಿ ಬೆಂಗಳೂರು ಸುತ್ತಮುತ್ತ ಅಲ್ಲೇ ನಾವು ಇರಬೇಕು, ಅಲ್ಲೇ ನಾವು ಡೆವಲಪ್ ಮಾಡಬೇಕು ಅಂತ ಅನ್ನೋದಿದೆ. ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ವಿಸ್ತರಣೆಯನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಾವು ಬಿಯಾಂಡ್ ಬ್ಯಾಂಗ್ಳೂರು ಅಂದರೆ ಬೆಂಗಳೂರನ್ನ ಬಿಟ್ಟು ಇವತ್ತು ಸಹ ಉಳಿದ ಕಡೆಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳು, ಅದು ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಈಗ ನಾವೇನು ಕಲ್ಯಾಣ ಕರ್ನಾಟಕ ಅಂತೀವಿ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಎಲ್ಲ ಕಡೆ ಇವತ್ತು ಮೈಸೂರು ಹಿಡ್ಕೊಂಡು ಎಲ್ಲ ಕಡೆ ಈ ಇಂಡಸ್ಟ್ರೀಸ್ಗಳು ಎಲ್ಲ ಕಡೆ ಆಗಬೇಕು, ತನ್ಮೂಲಕ ಜನರಿಗೆ ಉದ್ಯೋಗ ಸಿಗಬೇಕು, ಆ ಭಾಗಗಳ ಅಭಿವೃದ್ಧಿ ಆಗಬೇಕು ಅಂಥೇಳಿ ಚಿಂತನೆ ಮೇರೆಗೆ ಈಗಾಗಲೇ ನಾನು ಒಂದು ಸುದೀರ್ಘವಾದಂಥ ಒಂದು ಸಭೆಯನ್ನು ಮಾಡಿದ್ದೀನಿ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಒಂದು ಬೃಹತ್ ಕೈಗಾರಿಕೆ ಇಲಾಖೆ ಮತ್ತು ಅವರು ಬರುವಂಥ ಎಲ್ಲ ಏನು ನಿಗಮಗಳಿದ್ದಾವೆ ಅವೆಲ್ಲವನ್ನು ಕೂಡ ಇವತ್ತು ದಿವಸ ನಾನು ರಿವ್ಯೂ ಮಾಡಿ ಆ ಇಲಾಖೆಯ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳ್ಕೊಂಡು ಇನ್ನೂ ಕೆಲವೊಂದು ಮಾಹಿತಿಯನ್ನು ನಾನು ಒಂದು 2 ವಾರ ಸಮಯವನ್ನು ಕೊಟ್ಟಿದ್ದೀನಿ, ಅವ್ರಿಗೆ 8 ದಿವಸ ಸಮಯ ಕೊಟ್ಟಿದ್ದೀನಿ. ಆ ಮಾಹಿತಿಯನ್ನು ಕರಗಿಸ್ಕೊಂಡು ಇನ್ನೊಂದು ಮೀಟಿಂಗನ್ನು ಮಾಡಿ ನಮ್ಮದು ಸ್ಪಷ್ಟವಾದಂಥ ಒಂದು ರೋಡ್ ಮ್ಯಾಪ್, ನಾವು ಯಾವ ರೀತಿ ನಾವು ಮುಂದುವರಿಬೇಕು ಅಂಥೇಳಿ ನಾವು ವಿಚಾರಗಳು ಮಾಡಿದ್ವಿ. ಉದಾಹರಣೆಗಾಗಿ ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತೀವಿ, ಏಕಗವಾಕ್ಷಿ ಅಂತೀವಿ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅದು ಸಿಂಗಲ್ ವಿಂಡೋ ಆಗಿಬಿಡ್ತಿಲ್ಲ, ಭಾಳ ವಿಂಡೋಸ್ ಇದಾವೆ, ಅದಕ್ಕೆ ಭಾಳಷ್ಟು ಕಿಟಕಿಗಳಿದೆ. ಅದು ನಿಜವಾಗಿ ಸಿಂಗಲ್ ವಿಂಡೋ ಆಗಬೇಕು, ತನ್ಮೂಲಕ ಇಂಡಸ್ಟ್ರೀಸಲ್ಲಿ ಬರಬೇಕು. ಏನು ಭಾಳಷ್ಟು ಸಿಂಗಲ್ ಬಿಟ್ಟು ಏನು ಮತ್ತೆ ಡಿವಲ್ ವಿಂಡೋಸ್ ಇದ್ದಾವೆ, 3rd ವಿಂಡೋ ಇದ್ದಾವೆ, 4th ವಿಂಡೋ, ಅದೆಲ್ಲವನ್ನು ಮುಚ್ಚಿ ಒಂದೇ ಒಂದು ಕಡೆ ಇದು ಮಾಡಿ ಇವತ್ತು ನಾವು ಭಾಳಷ್ಟು ಮಾಡೆಲ್ಸನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಪಂಜಾಬ್ ಮಾಡೆಲನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಅಲ್ಲಿ ಎಲ್ಲ ಇಲಾಖೆಗಳು ಹೋಗೋ ಬದಲಿ ಒಂದೇ ಒಂದು ಸೆಂಟ್ರಲ್ ಇಲಾಖೆಯಲ್ಲಿ ಅಲ್ಲೇ ರೆವೆನ್ಯೂ ಇರ್ತಾರೆ, ಅಲ್ಲೇ ವಿದ್ಯುತ್ ಶಕ್ತಿ ಇಲಾಖೆಯವರು ಇರ್ತಾರೆ, ಅಲ್ಲೇ ನಿಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ತಾರೆ. ಅದು ಒಂದು ಇದರಲ್ಲಿ ಮಾಡಿದಂಥ ಒಂದು ಪ್ರಯೋಗ ನಡೆದಿದೆ. ಅದು ಎಷ್ಟರ ಮಟ್ಟಿಗೆ ಅದು ಯಶಸ್ಸಾಗಿದೆ, ಎಷ್ಟರ ಮಟ್ಟಿಗೆ ಇದಾಗುತ್ತೆ ನೋಡಿ ನಾನು ತಿಳ್ಕೊಂಡಿಲ್ಲ. ಅದು ತಿಳ್ಕೊಂತ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ರೀತಿ ಏನಾದರೂ ಮಾಡ್ಬೋದಾ, ಅಥವಾ ಈ ಕ್ಲಿಯರೆನ್ಸಸ್ಸು ಹೇಗೆ ತೆಲಂಗಾಣದಲ್ಲಿ ಇವತ್ತು ದಿವಸ ಭಾಳಷ್ಟು ಆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ನಲ್ಲಿ ಇದೆ. ಈಸ್ ಆಫ್ ಬಿಸ್ನೆಸ್ನಲ್ಲಿ ನಮ್ಮ ರಾಜ್ಯ ಇವತ್ತು ದಿವಸ ನಾವು ಮುಂದಿದ್ದೀವಿ, ಭಾಳಷ್ಟು ನಾವು ಉಳಿದೋ ರಾಜ್ಯಗಳಿಗಿಂತ ನಾವು ಮುಂದಿದ್ದೀವಿ ಭಾಳಷ್ಟು ವಿಚಾರಗಳಲ್ಲಿ. ಈ ಎಲ್ಲವನ್ನು ಸಮಗ್ರವಾಗಿ ತೆಗೆದುಕೊಂಡು ಇವತ್ತು ಭಾಳಷ್ಟು ಇಂಡಸ್ಟ್ರೀಸ್ ಈಗ ನೀರು ಬೇಕಾಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ನೀರು ಬೇಕಾಗ್ತದೆ. ನೀರು ಬಹುಶಃ ಈಗ ಬೆಂಗಳೂರು ಸುತ್ತಮುತ್ತ ಸಿಕ್ಕದಲ್ಲ, ನೀರು ಸಿಗ್ಬೇಕಾದ್ರೆ ಮತ್ತೆ ನೀವು ಅವರು ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬರಬೇಕು. ವಿಶೇಷವಾಗಿ ನಮಗೆ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಈ ಕಡೆ ನೀರಿನ ಲಭ್ಯತೆ ಇವತ್ತು ದಿವಸ ಏನು UKP 3ನೇ ಹಂತದಿಂದ ಏನು ಆಲ್ಮಟ್ಟಿ ಅಣೆಕಟ್ಟೆ ಎತ್ತರ ಮಾಡೋದ್ರಿಂದ ನೀರಿನ ಲಭ್ಯತೆ ಇದೆ. ಹೀಗಾಗಿ ಆ ಇಂಡಸ್ಟ್ರೀಸು, ನೀರಿನ ಅವಶ್ಯಕತೆ ಇರುವಂಥ ಇಂಡಸ್ಟ್ರೀಸು ಸ್ವಾಭಾವಿಕವಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವನ್ನು ವಿಚಾರ ಮಾಡಿದ್ದೀವಿ. ಮತ್ತು ಆ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಯಾವ ಇಂಡಸ್ಟ್ರೀಸನ್ನ ಇದು ಮಾಡಬೇಕು ಆ ವಿಚಾರದಲ್ಲಿ ಕೂಡ ನಾವಿದ್ದೀವಿ. ಮತ್ತು ಕೆಲವೊಂದು ಇಂಡಸ್ಟ್ರೀಸ್ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ಅವ್ರಿಗೆ ಭೂಮಿ ಕೊಡಲಿಕ್ಕೆ, ನಾವು ನೀರು ಕೊಡಲಿಕ್ಕೆ, ವಿದ್ಯುತ್ ಶಕ್ತಿ ಕೊಡಲಿಕ್ಕೆ ಎಲ್ಲದಕ್ಕೂ ನಾವು ತಯಾರಾಗಿದ್ದೀವಿ. ಹೀಗಾಗಿ ಜಿಲ್ಲೆ ಮತ್ತು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಆ ದಿಶೆಯಲ್ಲಿ ನಾನು ಈಗ ಪ್ರಥಮ ಮೀಟಿಂಗನ್ನು ಮಾಡಿದ್ದೀನಿ. ಭಾಳಷ್ಟು ವಿಚಾರಗಳನ್ನ ಒಂದು ದಿವಸ ತಿಳ್ಕೊಂಡಿದ್ದೀವಿ. ಇಲಾಖೆ ಭಾಳಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ.
ನಾಳೆ ನನ್ನ ಮಧ್ಯಾಹ್ನ ನಮ್ಮ ಮೂಲಭೂತ ಸೌಕರ್ಯಗಳ ಒಂದು ಇಲಾಖೆಯ ಜವಾಬ್ದಾರಿ ಕೂಡ ನಮಗೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ನಾಳೆ 3 ಗಂಟೆಗೆ ಅದು ಸಭೆ ಇದೆ. ಆ ಸಭೆಯಲ್ಲಿ ತಿಳ್ಕೊಂಡು ಅದರಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಸ್ ಏನಿದ್ದಾವೆ ಅವು ಬರ್ತವೆ, ಏರ್ಪೋರ್ಟ್ಸ್ ಬರ್ತವೆ, ಪೋರ್ಟ್ಸ್ ಬರ್ತವೆ, ಆಮೇಲೆ ನಿಮ್ಮ ಸ್ಮಾರ್ಟ್ ಸಿಟೀಸು, ಹೀಗೆ ಎಲ್ಲನೂ ಭಾಳಷ್ಟು ಏನು PPPದಲ್ಲಿ ಏನು ಬರ್ತದೆ ಅದೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಇವತ್ತು ರೈಲ್ವೆ ಓವರ್ ಬ್ರಿಡ್ಜಸ್ ಆಗಲಿ ಈ ಎಲ್ಲವೂ ಕೂಡ ಅದು ಬರ್ತದೆ. ರೈಲ್ವೆ ಲೈನ್ಸ್ ನಮ್ಮ ಶೇರಿಂಗ್ ಏನಿರ್ತಲ್ಲ, ರಾಜ್ಯ ಮತ್ತು ಸೆಂಟ್ರಲ್ ಶೇರಿಂಗ್ ಏನಿರ್ತದೆ, ಆ ಶೇರಿಂಗ್ ಇದ್ದಲ್ಲಿ ಸಹ ಅವೆಲ್ಲವೂ ಕೂಡ ಇರ್ತದೆ. ಆ ಒಂದು ಇಲಾಖೆ ನಾಳೆ ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ನಾಳೆ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಬಹುಶಃ ನಾಳೆ ರಾತ್ರಿವರೆಗೆ ಆ ಒಂದು ಇಲಾಖೆಯನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡ್ಮೇಲೆ ಮುಂದಿನ ಸಲ ನಾವು ಬಂದಾಗ ಇನ್ನೊಂದು ಸುದೀರ್ಘವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮೆಲ್ಲರಿಗೂ ನಾನು ಆ ವಿಷಯಗಳನ್ನ ಹಂಚ್ಕೋತೀನಿ. ಇವತ್ತು ಇಷ್ಟೇ. ಇವತ್ತು ವಿಜಯಪುರ ಜಿಲ್ಲೆ ಇವತ್ತು 2 ರೀತಿಯಿಂದ ಇವತ್ತು ಅಭಿವೃದ್ಧಿ ಆಗಬೇಕು. ಒಂದು ನೀರಾವರಿ, ಇನ್ನೊಂದು ಉದ್ಯೋಗ ಮತ್ತು ಶಿಕ್ಷಣ, ಆರೋಗ್ಯದ ಕಡೆ ಕೂಡ ಹೆಚ್ಚಿನ ನಾವು ಇದು ಆಗಬೇಕು. ಎಲ್ಲವೂ ಕೂಡ ಏನಿದೆ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ನಮ್ಮ ಸರ್ಕಾರ ಬಂದಿದೆ. ಬಹುಶಃ ಜನರಿಗೆ ನಾನು ಹೃದಯಪೂರ್ವಕಂಥ ಕೃತಜ್ಞತೆಗಳನ್ನ ನಡೆಸ್ತೀನಿ, ರಾಜ್ಯದ ಜನತೆಗೆ. ಯಾಕಂದರೆ ಭಾಳಷ್ಟು ಆತಂಕಗಳಿತ್ತು. ನೀವು ಹೇಳ್ತಾ ಇದ್ರಿ ಮಾಧ್ಯಮದವರು, ಏನಾದರೂ ಹಂಗಸಭೆ ಆಗ್ತದ, ಅತಂತ್ರ ಸರ್ಕಾರ ಆಗುತ್ತಾ, ಮತ್ತೆ ಸಮ್ಮಿಶ್ರ ಸರ್ಕಾರ ಆಗ್ತದೆ. ಆಗ ಪ್ರಬುದ್ಧ ಜನತೆ, ನಮ್ಮ ರಾಜ್ಯದ ಜನತೆ ಇದೆಲ್ಲವೂ ಕೂಡ ಆಗಬಾರ್ದು ಅಂತ ಒಂದು ಸ್ಪಷ್ಟವಾದಂಥ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಸುಭದ್ರವಾದಂಥ ಸರ್ಕಾರ ಬರಬೇಕು ಮತ್ತು ಅಭಿವೃದ್ಧಿ ಪರವಾಗಿರುವಂಥ ಸರ್ಕಾರ, ಬಡವರಿಗೆ ಪರವಾಗಿರುವಂಥ ಎಲ್ಲ ಜಾತಿ ವರ್ಗದ ಧರ್ಮದ ಜನರ ಬಗಿರುವಂಥ ಸರ್ಕಾರ ಸಲಹದಲ್ಲಿ ಬರಬೇಕು ಅಂಥೇಳಿ 136 ಸೀಟ್ಗಳು ನಮ್ಗೆ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಕೂಡ ನಾವು 6 ಸೀಟನ್ನು ನಾವು ಗೆದ್ದಿದ್ದೀವಿ, 2 ಸೀಟನ್ನು ನಾವು ಕಳ್ಕೊಂಡಿದ್ದೀವಿ. ಹೀಗಾಗಿ ಇಲ್ಲಿನೂ ಕೂಡ ಒಂದು ಅಭೂತಪೂರ್ವವಾದ ಬೆಂಬಲ ಕೊಟ್ಟಿದ್ದಾರೆ. ನಮಗೆ ಸಂತೋಷ ಆಗ್ತಿತ್ತು. ಇನ್ನೊಂದು ಅಟ್ಲೀಸ್ಟ್ ನಮಗೆ ಬಿಜಾಪುರ ಸಿಟಿಗೆ ನಾವು ಭಾಳಷ್ಟು ಆಶೆ ಆಕಾಂಕ್ಷೆ ಇಟ್ಕೊಂಡಿದ್ವಿ. ಈ ನಗರದ ಒಂದು ಅಭ್ಯರ್ಥಿ ಬಂದಿರೋ ಬಹುಶಃ ನನಗೆ ಭಾಳ ಒಂದು ನಾನು ಗೆದ್ದಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲಿ ಆಗ್ತಿತ್ತು ಅನ್ನೋ ಮಾತನಾಡಿಸಿದ ವೇಳೆ ಲೆಟ್ ಮೀ ಕಂಪ್ಲೀಟ್ ಗಡ್ಬಡಿ ಆಗೋದು ನಷ್ಟ ಮಾಡಿರೋ ನಾವು ಈ ಸುಭದ್ರ ಸರ್ಕಾರ ಕೊಡಲಿಕ್ಕೆ ಜನರು ಕೂಡ ಅವ್ರಿಗೆ ಮತ್ತೊಮ್ಮೆ ನಾನು ತಮ್ಮ ಮೂಲಕ ಜಿಲ್ಲೆ ಜನತೆಗೆ, ರಾಜ್ಯ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ ನನ್ನ ಈ 5 ವರ್ಷ ಅವಧಿ ಯಾವ ರೀತಿ ನಾನು ನೀರಾವರಿಗೆ ನಾನು ವಿನೂತವಾದಂಥ ಕಾರ್ಯಕ್ರಮ ಹಾಕಬೇಕು, ಎಲ್ಲವನ್ನು ತಿಳ್ಕೊಬೇಕು. ನಾನೀಗ ಎಲ್ಲ ಕಡೆ ದೇಶದಲ್ಲಿರುವಂಥ ಎಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಯಾವ್ಯಾವ ರಾಜ್ಯದಲ್ಲಿ ಏನೇನು ಒಳ್ಳೇದಿದೆ, ನಾವು ಒಳ್ಳೇದಿದ್ದೀವಿ ಭಾಳಷ್ಟು ಇದರಲ್ಲಿ. ವಿದೇಶದಲ್ಲಿ ಕೂಡ ಯಾವ್ಯಾವತ್ತೂ ಒಳ್ಳೇದಿದ್ದೀವಿ. ಮೊನ್ನೆ ಫಾಕ್ಸ್ಕಾನ್ ಅವ್ರು ಬಂದಿದ್ರು, ಅದು ಮುಂದುವರೆದ ಭಾಗ ಇತ್ತು. ನಾವು ಅದನ್ನು ಇಮಿಡಿಯೇಟಾಗಿ ಸೀಸ್ ಮಾಡಿ ನಾನು ಜುಲೈ 1ಗೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದೆ. 50,000 ಉದ್ಯೋಗ ಸಿಗ್ತದೆ. ಹೀಗೆ ನಾವು ಭಾಳ ಫಾಸ್ಟಾಗಿ ಅದನ್ನ ಮೂವ್ ಮಾಡ್ತಾಯಿದ್ದೀವಿ. ಒಟ್ಟಾರೆ ನಮ್ಮ ರಾಜ್ಯ ಬೆನಿಫಿಟ್ ಆಗಬೇಕು, ನಮ್ಮ ರಾಜ್ಯ ನಂಬರ್ 1 ಆಗಬೇಕು ಇಂಡಸ್ಟ್ರಿ ಕ್ಷೇತ್ರದಲ್ಲಿ. ಉಳಿದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯ ದೇಶದಲ್ಲಿ ನಂಬರ್ 1 ಆಗಬೇಕು ಮತ್ತು ಇಡೀ ವಿಶ್ವ, ಬರೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವ ನಮ್ಮ ಕಡೆ ನೋಡುವಂಗೆ. ಹಿಂದೆ ಕೂಡ ನಮ್ಮದಿತ್ತು. ಏನು ನಮ್ಮ ಹಿರಿಯರಾದಂಥ ಪದೇ ಹೇಳ್ತಿದ್ದೆ ನಾನು, KC ರೆಡ್ಡಿ ಅವರು, ಕೆಂಗಲ್ ಹನುಮಂತರಾಯರು, ವೀರೇಂದ್ರ ಪಾಟೀಲರು, BD ಜತ್ತಿಯವರು, ನಿಲ್ಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆ ಅವರು, ದೇವರಾಜ ಅರಸು ಅವರು, SM ಕೃಷ್ಣ ಅವ್ರಿಗೆ, ಸಿದ್ದರಾಮಯ್ಯವ್ರಿಗೆ ಏನೋ ಒಂದು ನಮ್ಮ ರಾಜ್ಯವನ್ನು ಕಟ್ಟಲಿಕ್ಕೆ ಅವರು ಶ್ರಮವನ್ನು ವಹಿಸಿದರು. ಆ ಗತವೈಭವ ಮತ್ತೆ ವಾಪಸ್ ಬರಬೇಕು. ಕಳೆದ 4 ವರ್ಷದಲ್ಲಿ ಭಾಳಷ್ಟು ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವಜನಾಂಗದ ಶಾಂತಿ ತೋಪಿ ನಮ್ಮ ನಾಡು, ಅದನ್ನು ಕರಡಿಸುವಂಥ ಭಾಳಷ್ಟು ಪ್ರಯತ್ನ ಇವತ್ತು ಸಾಮಾನ್ಯ ಆಗಿದೆ. ಅನವಶ್ಯಕ ವಿಚಾರಗಳನ್ನ, ಜನರ ಬದುಕಿಗೆ ಸಂಬಂಧ ಇರಲಾರ್ದಂಥ ಕೆಲಸಗಳನ್ನ, ಕೇವಲ ಭಾವನೆಗಳನ್ನ ಕೆಲಸುವಂಥದ್ದು, ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಲಿಲ್ಲ. ಒಂದೇ ಒಂದು ಮನೆಯನ್ನು ಇಡೀ ರಾಜ್ಯದಲ್ಲಿ ಕಟ್ಟಲಿಲ್ಲ ಇವತ್ತು ದಿವಸ. ಆದರೆ ಭಾವನೆಗಳನ್ನ ಕೆಲಸುವ ಮೂಲಕ ರಾಜಕೀಯ ಲಾಭವನ್ನು ಪಡ್ಕೊಂಡು ಹೋಗಿದ್ರು. ಅದು ಆಗಬಾರ್ದು. ಅದನ್ನು ಆಗಲಿಕ್ಕೂ ಬಿಡೋದೂ ಇಲ್ಲ. ನಾವೀಗ ಸ್ಪಷ್ಟವಾಗಿ ಎಲ್ಲ ಧರ್ಮದ ಜಾತಿ ಜನ ಇವತ್ತು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ರು, ಯಾರ್ಯಾರು ಜನಾಂಗ ಇದೆ, ಯಾವ್ಯಾವ ಜಾತಿಗಳಿದ್ದಾವೆ, ಎಲ್ಲರೂ ಕೂಡ ತುಂಬ ಸವಾರದಿಂದ, ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಒಂದೇ ಸಮಾನವಾಗಿ ನಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇನೆ. ಮತ್ತು ಶೋಷಿತ ವರ್ಗದ ಜನರಿಗೆ, ಧ್ವನಿ ಇಲ್ಲದ ಜನರಿಗೆ ಅವ್ರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಮತ್ತು ಈಗಾಗಲೇ ತಮ್ಗೆ ಗೊತ್ತಿದೆ 5 ಗ್ಯಾರಂಟಿಗಳನ್ನ ಏನೋ ಕೊಟ್ಟಿದ್ದೀವಿ. 15 ದಿವಸದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಬದ್ಧತೆಯನ್ನು 1 ದಿವಸ ಮೆರೆದಿದ್ದಾರೆ. 5 ಗ್ಯಾರಂಟಿಗಳು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಭಾಳಷ್ಟು ಪ್ರಶ್ನೆಗಳು ಬಂದಿತ್ತು. ಆದರೆ ಇವತ್ತು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ನಿನ್ನೆ ಈಗಾಗಲೇ ಯುವ ನಿಧಿ ಮತ್ತು
ನಮ್ಮ ಅನ್ನಭಾಗ್ಯದ್ದು ನಾವು ನೋಟಿಫಿಕೇಷನ್ ಕೂಡ ಕಳಿಸಿದ್ವಿ ನಿನ್ನೆ ರಾತ್ರಿ ಸಾಯಂಕಾಲ. ಅದು ನಿಮ್ಮ ಕಾಪೀಸ್ ಬಂದಿರಬೇಕು ಈಗಾಗಲೇ. ಇನ್ನೂ 3 ದಿನ ಕೂಡ ನಾವು ಆಗಸ್ಟ್ 15 ಮತ್ತು ಆಗಸ್ಟ್ 1 ಜುಲೈ 1 ಹೀಗೆ ಎಲ್ಲನೂ ಕೂಡ ಏನು ಕಾರ್ಯಕ್ರಮ ಇರ್ತದೆ ಅದ್ರ ಪ್ರಕಾರ ನಾವು ಅನುಷ್ಠಾನ ತರ್ತೀವಿ. ಆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಲ್ಲದೆ ನಮ್ಮ ಆ ಹಣದ ಕ್ರೋಢೀಕರಣ ಮಾಡಿ, ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು 12-13 ಬಾರಿ ಅವರು ವಿತ್ತ ಸಚಿವರಾಗಿ ಹಣಕಾಸಿನ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಹುಶಃ ಇಡೀ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳು ಹಣಕಾಸಿನ ಬಗ್ಗೆ ಒಂದು ಪಾಂಡಿತ್ಯ ಇದ್ದರೆ ಆ ಪಾಂಡಿತ್ಯ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಇರ್ತದೆ. ಅವರ ಒಂದು ನೇತೃತ್ವದಲ್ಲಿ ಇವು ಗ್ಯಾರಂಟಿಗಳಿಗೂ ಕೂಡ ನಾವು ಹಣ ಒದಗಿಸ್ತೀವಿ. ಆ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಏನು ಹಣ ಬೇಕಾಗಿದೆ ಅದಕ್ಕೆ ಯಾವುದೂ ರೀತಿ ಕೊರತೆ ಮಾಡಿದ ಹಾಗೆ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಶಕ್ತಿಯನ್ನು ಇವತ್ತು ದಿವಸ ಹೊಂದಿದ್ದಾರೆ. ಅದನ್ನು ಮಾಡುವ ಮೂಲಕ ಸಮಗ್ರ ಅಭಿವೃದ್ಧಿ ಆಗಬೇಕು. ನಮ್ಮ ಕರ್ನಾಟಕ ರಾಜ್ಯ ಬಡವರಿಗೂ ಒಳ್ಳೆಯದಾಗಬೇಕು, ಸಮಗ್ರ ಅಭಿವೃದ್ಧಿಗೂ ಎಲ್ಲ ಜಾತಿ ಧರ್ಮದವ್ರಿಗೆ ಇವತ್ತು ದಿವಸ ಒಳ್ಳೆಯದಾಗಬೇಕು. ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಪತ್ರಿಕಾಗೋಷ್ಠಿಗೆ ತಾವು ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ಅರ್ಪಿಸಿ, ಏನಾದರೂ ಪ್ರಶ್ನೆಗಳಿದ್ದರೆ ಕೆಲವೊಂದು ಪ್ರಶ್ನೆಗಳಿದ್ದರೆ ಅದನ್ನು ಕೇಳ್ಬೋದು. ಒಬ್ಬೊಬ್ಬರು ಸರ್ ರಾಜ್ಯದಲ್ಲಿ ಸಾಕು ಬಿಡ್ರಿ ನಾನು ಸರ್ ಸುಲಿಬೆಲೆ ಅವರು ಮಾತನಾಡಿದ್ದಾರೆ ಸರ್, ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅಂತಿದ್ದಾರೆ. ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಆ ಸುಳಿ ಬಳೆ ಕೇಳ್ರಿ. ಹಿಂದೆ ನೀ ಎಲ್ಲ ಏನು ಮಾಡಿದ್ಯಪ್ಪ 4 ವರ್ಷ ಏನ್ರಿ? ಹಿಂದೆ ನೀ ಎಲ್ಲ ಏನು 4 ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ಸೂಳಿ ಬೆಲೆಯವರೇ, ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ? ಏನು ಸೂಲಿ ಬೆಲೆ, ಸುಲಿ ಬೆಲೆ ಅವ್ರು ಏನು ಮಾಡಿದಾರ? SULI BLE ಅಂಥವೆಲ್ಲ ಕೀಳ್ಮಟ್ಟಕ್ಕೆ ನಾವು ಮಾಡಬೇಕು. ಸುಲಿ ಬೆಲೆ ಅವರು ಏನು ಹಿಂದೆ 4 ವರ್ಷದ ಅನಾಹುತ ಮಾಡಿದ್ದಾರೆ. ಇವರೆಲ್ಲ ಪಠ್ಯ ಪುಸ್ತಕ ಇರ್ಬೋದು, ಅನವಶ್ಯಕವಾಗಿ ಖಜಾಬ ಹಲಾಲ ಅಜಾನ ಈ ಎಲ್ಲ ಅವ್ರು ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲನೂ ಇತಿಶ್ರೀ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದೆ ಅಂತೇಳಿ ಸುದ್ದಿ ಬೆಲೆ ಅವ್ರು ಹೇಳಿದ್ರು. ಸಾಕಲ್ಲ? ಪತ್ರಿಕಾ ಮುಗಿದ ಮೇಲೆ ಧನ್ಯವಾದ ಅಂತ ಹೇಳ್ಬೇಕು. ಕರೆ ಮಾಡೋದು ಮೊದಲು ಕೇಳಬೇಕು. ಮುಂದೆ ಅಷ್ಟ ಮಾಡಿರಲ್ಲ.